ಬ್ಯಾಟಿಂಗ್ ಮೂಲಕ ಭಾರಿ ಸದ್ದು ಮಾಡ್ತಿದ್ದ ಟೀಮ್ ಇಂಡಿಯಾ ಆಟಗಾರ ಇಶಾನ್ ಕಿಶನ್ ಸದ್ಯ ಟೀಮ್ನಲ್ಲಿ ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದಾರೆ. ಮೈದಾನದಲ್ಲಿ ಸದಾ ಶೈನ್ ಆಗ್ತಿದ್ದ ಆಟಗಾರ ಈಗ ತಾನು ಮಾಡಿದ ಎಡವಟ್ಟಿನಿಂದಾಗಿ ಫಾರ್ಮ್ನಲ್ಲಿ ಸ್ಥಾನ ಕಳೆದುಕೊಂಡಿದ್ದಾರೆ. ಇದೀಗ ಇಶಾನ್ ಕಿಶನ್ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಇಶಾನ್ ಕಿಶನ್ ಗರ್ಲ್ ಫ್ರೆಂಡ್ ಯಾರು, ಆಕೆ ಏನ್ ಮಾಡ್ತಾ ಇದ್ದಾರೆ, ಎಷ್ಟು ಕೋಟಿಗಳ ಒಡತಿ ಅಂತ ಹುಡುಕಾಟ ನಡೆಸ್ತಿದ್ದಾರೆ. ಅಷ್ಟಕ್ಕೂ ಇಶಾನ್ ಕಿಶನ್ ಮನಸ್ಸು ಕದ್ದ ಚೆಲುವೆ ಯಾರು ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಕೊಡ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಕ್ಷಿಣ ಆಫ್ರಿಕಾ ಪ್ರವಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಭಾರತಕ್ಕೆ ವಾಪಸ್ ಆಗಿದ್ದ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಸದ್ಯ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ಗಾಗಿ ಎದುರು ನೋಡ್ತಾ ಇದ್ದಾರೆ. ಒಂದು ಸಮಯದಲ್ಲಿ ಭಾರತ ತಂಡದ ಭವಿಷ್ಯದ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದ ಇಶಾನ್ ಬಿಸಿಸಿಐ ನೀಡಿದ ಸೂಚನೆಗೂ ಬೆಲೆ ಕೊಡಲಿಲ್ಲ. ಇತ ತಂಡದ ಮುಖ್ಯ ಕೋಚ್ ರಾಹುಲ್ ದ್ರಾವಿಡ್ ನೀಡಿದ ಸಲಹೆಯನ್ನ ಪರಿಗಣಿಸಿಲ್ಲ. ಇದರ ಪರಿಣಾಮವಾಗಿ ಬಿಸಿಸಿಐ ಕೇಂದ್ರ ಗುತ್ತಿಗೆಯಿಂದ ಹೊರಬಿದ್ದಿರುವ ಇಶಾನ್ ಕಿಶನ್ ಸಾಲು ಸವಾಲುಗಳನ್ನ ಫೇಸ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಇಶಾನ್ ತಂಡದಲ್ಲಿ ಸ್ಥಾನ ಪಡೆಯದೆ ನಿರಾಶರಾಗಿದ್ದಾರೆ. ಮತ್ತೊಂದ್ ಕಡೆ ಇಶಾನ್ ತನ್ನ ಗೆಳತಿ ಅದಿತಿ ಹುಂಡಿಯಾ ಜೊತೆ ಇರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿವೆ. ಹಲವು ತಿಂಗಳಿನಿಂದ ಇಶಾನ್ ಕಿಶನ್ ಸುಂದರಿಯೊಂದಿಗೆ ಡೇಟಿಂಗ್ ಮಾಡ್ತಾ ಇದ್ದಾರಂತ ಹೇಳಲಾಗ್ತಿದೆ. ಆ ಸುಂದರಿಯೇ 2017ರಲ್ಲಿ ಮಿಸ್ ಇಂಡಿಯಾ ರಾಜಸ್ಥಾನ ಫೈನಲಿಸ್ಟ್ ಆಗಿದ್ದ ಅದಿತಿ ಹುಂಡಿಯಾ. ಅಂದ್ಹಾಗೆ ಅದಿತಿ ಹುಂಡಿಯಾ ರಾಜಸ್ಥಾನದ ಜೈಪುರದವರು. ಮುಂಬೈನ ಫ್ಯಾಷನ್ ಮತ್ತು ಗ್ಲಾಮರ್ ಜಗತ್ತಿನಲ್ಲಿ ಅದಿತಿ ಹುಂಡಿಯಾ ಸಾಕಷ್ಟು ಸದ್ದು ಮಾಡಿದ್ದಾರೆ. ಹಲವು ಸೌಂದರ್ಯವರ್ಧಕ ಜಾಹೀರಾತಿನಲ್ಲಿ ಈಗಾಗಲೇ ಮಿಂಚ್ತಿದ್ದಾರೆ. 2016ರಲ್ಲಿ ಮಾಡೆಲ್ ಆಗಿ ವೃತ್ತಿ ಜೀವನ ಆರಂಭಿಸಿದ ಅದಿತಿ 2017ರಲ್ಲಿ ಫೆಮಿನಾ ಮಿಸ್ ಇಂಡಿಯಾ ರಾಜಸ್ಥಾನ ಫೈನಲಿಸ್ಟ್ ಮತ್ತು 2018ರಲ್ಲಿ ಮಿಸ್ ದಿವಾ ಸುಪ್ರಾ ನ್ಯಾಷನಲ್ ಪ್ರಶಸ್ತಿ ಗೆದ್ರು. ಪೋಲೆಂಡ್ನಲ್ಲಿ ನಡೆದ ಮಿಸ್ ಸುಪ್ರಾ ಇಂಟರ್ನ್ಯಾಷನಲ್ 2018 ಸೌಂದರ್ಯ ಸ್ಪರ್ಧೆಯಲ್ಲಿ ಅವರು ಭಾರತವನ್ನ ಪ್ರತಿನಿಧಿಸಿದ್ರು. ಇನ್ನು ಅದಿತಿ ಕ್ರಿಕೆಟ್ ಜೊತೆಗೂ ನಂಟು ಹೊಂದಿದ್ದಾರೆ. ಈ ಹಿಂದೆ ಹಲವು ಬಾರಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ವೇಳೆ ಕಾಣಿಸಿಕೊಂಡಿದ್ರು. ವಿರಾಟ್ ಕೊಹ್ಲಿ ಮತ್ತು MS ಧೋನಿ ಅವರ ದೊಡ್ಡ ಫ್ಯಾನ್ ಆಗಿದ್ದಾರೆ ಅದಿತಿ. ಜೊತೆಗೆ ಕಾಲೇಜು ಮಟ್ಟದಲ್ಲಿ ಕ್ರಿಕೆಟ್ ಕೂಡ ಆಡ್ತಾ ಇದ್ರು. ಸಂದರ್ಶನವೊಂದರಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಆಯ್ಕೆ ಆಗೋದು ತಮ್ಮ ಬಹುದೊಡ್ಡ ಕನಸಾಗಿತ್ತು ಅಂತ ಅದಿತಿ ಹೇಳಿಕೊಂಡಿದ್ರು. ಹೀಗಾಗಿ ಅದಿತಿ ಆಗಾಗ ಮೈದಾನದಲ್ಲಿ ಕಾಣಿಸಿಕೊಳ್ತಿದ್ರು. ಇನ್ನು ಅದಿತಿ ಇಶಾನ್ಗೆ ಚಿಯರ್ ಮಾಡಲು ಆಗಾಗ ಸ್ಟೇಡಿಯಂಗೆ ಕೂಡ ಬರ್ತಾ ಇದ್ರು. ಇಶಾನ್ ಮೈದಾನದಲ್ಲಿ ಒಳ್ಳೆ ಪ್ರದರ್ಶನ ನೀಡಿದ್ರೆ ಆ ಖುಷಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ವ್ಯಕ್ತಪಡಿಸ್ತಿದ್ರು. ಅಷ್ಟೇ ಅಲ್ಲದೆ ಇಶಾನ್ ಮತ್ತು ಅದಿತಿ ಊಟಕ್ಕೆ ಹೋಗಿರುವ ಫೋಟೋಗಳು ಕೂಡ ಈ ಹಿಂದೆ ವೈರಲ್ ಆಗಿದ್ವು. ಇಬ್ಬರು ಹಲವು ಬಾರಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇಬ್ಬರು ರಿಲೇಶನ್ಶಿಪ್ ನಲ್ಲಿದ್ದಾರೆಂಬ ಸುದ್ದಿ ಕೂಡ ಬಹಳ ದಿನಗಳಿಂದ ಕೇಳಿ ಬರ್ತಿತ್ತು. ಆದ್ರೆ ಅದಿತಿ ಅಥವಾ ಇಶಾನ್ ತಮ್ಮ ಸಂಬಂಧವನ್ನ ಅಧಿಕೃತವಾಗಿ ಖಚಿತಪಡಿಸಿಲ್ಲ. ಇನ್ನು ಅದಿತಿ ಮಾಡೆಲಿಂಗ್ ಜಾಹೀರಾತಿನಲ್ಲೂ ಉತ್ತಮ ಸಂಭಾವನೆ ಪಡಿತಾ ಇದ್ದಾರೆ. ಮುಂಬೈನಲ್ಲಿರುವ ತಮ್ಮ ಮನೆಯಲ್ಲಿ ವಾಸಿಸುತ್ತಿರುವ ಅದಿತಿ ಹಲವು ಐಷಾರಾಮಿ ಕಾರುಗಳನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಈಕೆಯ ಅಂದಾಜು ಆಸ್ತಿ ಮೌಲ್ಯ ಸುಮಾರು 20 ಕೋಟಿಯಷ್ಟಿದೆ ಅಂತ ವರದಿಯಾಗಿದೆ. ನಮಸ್ಕಾರ.